Hello everyone, welcome to my channel. ಷೇರು ಮಾರುಕಟ್ಟೆ ಅಂದರೆ ಏನು ಅನ್ನೋದನ್ನ ಈ 8 ಟಾಪಿಕಲ್ಲಿ ನಾನು ಇವತ್ತು ಹೇಳ್ಕೊಡ್ತೀನಿ. ಷೇರು ಮಾರುಕಟ್ಟೆ ಅಂದರೆ ಏನಂದರೆ ಇದು ಒಂದು ಮಾರುಕಟ್ಟೆಯ ಸ್ಥಳ. ಅಲ್ಲಿ ಪಬ್ಲಿಕ್ ಲಿಸ್ಟೆಡ್ ಕಂಪನೀಸ್ ತಮ್ಮ ಶೇರ್ಸ್ನ ಮಾರೋರು ಹಾಗೂ ತಗೊಳ್ಳೋರು ಇರುವ ಜಾಗ. ಪಬ್ಲಿಕ್ ಲಿಸ್ಟೆಡ್ ಕಂಪ್ನೀಸ್ನ ಶೇರ್ಸ್ನ ಇನ್ವೆಸ್ಟರ್ಸ್ ತೊಗೊತಾರೆ ಹಾಗೂ ಆ ಕಂಪ್ನಿಯ ಪಾಲ್ದಾರರಾಗ್ತಾರೆ. ಹಾಗೂ ಆ ಪಬ್ಲಿಕ್ ಲಿಸ್ಟೆಡ್ ಕಂಪನೀಸ್ ಆ ಶೇರ್ಸ್ ಮಾರಿದ್ದು ದುಡ್ಡನ್ನ ತನ್ನ ಬಿಸ್ನೆಸ್ಗೆ ಇಂಪ್ರೂವ್ ಮಾಡಿಕೊಂಡು ಬಿಸ್ನೆಸ್ನ ಬೆಳೆಸುತ್ತೆ. ಇದನ್ನೇ ಷೇರು ಮಾರುಕಟ್ಟೆ ಅಂತಾರೆ. ಷೇರು ಮಾರುಕಟ್ಟೆಯಲ್ಲಿ ಮೇನ್ ಎಕ್ಸ್ಚೇಂಜ್ ಅಂದರೆ ಏನಂದರೆ ನೀವು ಯಾವುದಾದ್ರು ಒಂದು ಸೈಟು ಅಥವಾ ಮನೆಯನ್ನು ತೊಗೊಂಡ್ರೆ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ರಿಜಿಸ್ಟರ್ ಮಾಡಿಸ್ತೀರಲ್ವ, ಹಾಗೆ ಶೇರ್ಸ್ನ ಮತ್ತು ಬೇರೆ ಐಟಮ್ಸ್ನ ತೊಗೊಳ್ಬೇಕಂದ್ರೆ ಎಕ್ಸ್ಚೇಂಜ್ ಬೇಕು. ಬೈಯರ್ಸ್ ಮತ್ತು ಸೆಲ್ಲರ್ಸ್ ಮಧ್ಯೆ ಒಂದು ಎಕ್ಸ್ಚೇಂಜ್ ಫಾರ್ಮ್ ಆಗುತ್ತಲ್ಲ, ಅದನ್ನೇ ಎಕ್ಸ್ಚೇಂಜ್ ಅಂತೀವಿ. ಅದರಲ್ಲಿ ಮೇನ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದು 1875ರಲ್ಲಿ ಮುಂಬೈಲಿ ಸ್ಟಾರ್ಟ್ ಆಯಿತು. ಏಷ್ಯಾದಲ್ಲಿ ಪುರಾತನ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಇದು ಬಾಂಬೆಯಲ್ಲಿದೆ. ಇದರ ಮೇನ್ ಆಫೀಸ್. ಇದರ ಮೇನ್ ಇಂಡೆಕ್ಸ್ ಬಂದುಬಿಟ್ಟು ಸೆನ್ಸೆಕ್ಸ್. ಎರಡನೇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 1992ರಲ್ಲಿ ಸ್ಟಾರ್ಟ್ ಆಯಿತು. ಈಗೇನು ಎಲೆಕ್ಟ್ರಾನಿಕ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್ನ ನೋಡ್ತೀವಿ, ಅದನ್ನ ಫಸ್ಟು NSEನೇ ತೊಗೊಂಬಂದಿದ್ದು. ಇದರ ಆಫೀಸ್ ಮುಂಬೈಯಲ್ಲಿದೆ. ಇದು ಇಂಡಿಯಾದಲ್ಲಿ ಅತಿ ದೊಡ್ಡ ಲಾರ್ಜೆಸ್ಟ್ ಟ್ರೇಡೆಡ್ ವಾಲ್ಯೂಮ್ಸ್ ಎಕ್ಸ್ಚೇಂಜ್ ಆಗಿದೆ ಇವಾಗ ಇಂಡಿಯಾದಲ್ಲಿ. ಇದರ ಮೇನ್ ಇಂಡೆಕ್ಸ್ ಬಂದ್ಬಿಟ್ಟು ನಿಫ್ಟಿ 50. ಮೂರನೇದು ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ MCX ಅಂತೇನಂತೀವಿ. ಇದು ಇಂಡಿಯಾದಲ್ಲಿ 2003ರಲ್ಲಿ ಸ್ಟಾರ್ಟ್ ಆಯಿತು. ಇದರ ಮೇನ್ ಆಫೀಸ್ ಮುಂಬೈಯಲ್ಲಿದೆ. ಇದು ಒಂದು ಡಿರೈವೇಟಿವ್ ಕಮಾಡಿಟಿ ಎಕ್ಸ್ಚೇಂಜ್ ಅಂದರೆ ಕಮಾಡಿಟೀಸ್ ಅಂದರೆ ಐರನ್, ಕಾಪರ್, ಸ್ಟೀಲ್, ಕ್ರೂಡ್, ಗೋಲ್ಡ್ ಹಾಗೂ ಸಿಲ್ವರ್ನ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಕಾಂಟ್ರಾಕ್ಟ್ ನಡೆಯುತ್ತೆ. ಇಂಡಿಯಾದಲ್ಲಿ ಅತಿ ದೊಡ್ಡ ಡಿರೈವೇಟಿವ್ ಕಾಂಟ್ರಾಕ್ಟ್ ಇದು. ಮಾರ್ಕೆಟ್ನ ಕೀ ಪಾರ್ಟಿಸಿಪೆಂಟ್ಸ್ ಅಂದರೆ ತೊಗೊಳೋರು ಹಾಗೂ ಮಾರೋರು. ಅದರಲ್ಲಿ ಮೊದಲನೇದಾಗಿ ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ಯಾರು ಅಲ್ಲ, ನಾವು ನಮ್ಮ ಸ್ವಂತ ಡಿಮ್ಯಾಟ್ ಅಕೌಂಟಿಂದ ತಮ್ಮ ಸ್ವಂತ ದುಡ್ಡನ್ನ ಪಬ್ಲಿಕ್ ಲಿಸ್ಟೆಡ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡೋರನ್ನ ರಿಟೇಲ್ ಇನ್ವೆಸ್ಟರ್ಸ್ ಅಂತಾರೆ. ಎರಡನೇದು FIIs ಮತ್ತು DIS. FIIs ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. DIS ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಏನಂದರೆ, ಡೊಮೆಸ್ಟಿಕ್ ಅಂದರೆ ನಮ್ಮ ದೇಶದಲ್ಲೇ ಇರುವ ಇನ್ಸ್ಟಿಟ್ಯೂಷನ್ಸ್, ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ FIIs ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡೋರು. ಇವರಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಬ್ಯಾಂಕ್ಸ್ ಬರುತ್ತೆ, ಗೌರ್ಮೆಂಟ್, ಮ್ಯೂಚುವಲ್ ಫಂಡ್ ಹಾಗೂ ಇನ್ಶೂರೆನ್ಸ್ ಕಂಪ್ನಿಗಳು ಬರುತ್ತೆ. ಮೂರನೇದಾಗಿ ಬ್ರೋಕರ್ಸ್ ಮತ್ತು ಬ್ರೋಕರೇಜ್ ಫರ್ಮ್ಸ್. ಈ ಬ್ರೋಕರ್ ಮತ್ತು ಬ್ರೋಕರೇಜ್ ಫರ್ಮ್ಸ್ ಏನಂದರೆ, ನಾವು ಯಾವುದೇ ಶೇರ್ಸ್ನ ಮತ್ತು ತೊಗೊಬೇಕಂದ್ರೆ ನಮಗೆ ಡಿಮ್ಯಾಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಬೇಕು, ಅದನ್ನ ಪ್ರೊವೈಡ್ ಮಾಡೋಕ್ಕೆ ಬ್ರೋಕರ್ಸ್ ಮತ್ತು ಬ್ರೋಕರೇಜ್ ಫರ್ಮ್ಸ್ ಇದೆ. ಮಾರ್ಕೆಟ್ನ ಕೀ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಅಂದರೆ ಏನೇನು ಸಿಗುತ್ತೆ. ಈಕ್ವಿಟಿ ಸ್ಟಾಕ್ಸ್ ಅಂದರೆ ಪಬ್ಲಿಕ್ ಲಿಸ್ಟೆಡ್ ಕಂಪ್ನೀಸ್ನ ಒಂದು ಭಾಗ. ಶೇರ್ಸ್ ಆಫ್ ಕಂಪನೀಸ್ ಇಲ್ಲಿ ಈಕ್ವಿಟಿಲಿ ಟ್ರೇಡ್ ಆಗುತ್ತೆ, ಅದನ್ನ ಈಕ್ವಿಟಿ ಮಾರ್ಕೆಟ್ ಅಂತೀವಿ. ನೆಕ್ಸ್ಟು ಬಾಂಡ್ಸ್ ಅಂದರೆ ಏನಂದರೆ ಡೆಟ್ ಬಾಂಡ್ಸ್. ಇದನ್ನ ಗೌರ್ಮೆಂಟ್ ಮತ್ತು ಒಂದು ಕಾರ್ಪೊರೇಟ್ ಕಂಪ್ನೀಸ್ನ ಇಶ್ಯೂ ಮಾಡುತ್ತೆ. ಈ ಬಾಂಡ್ಸ್ನ ತೊಗೊಂಡ್ರೆ ನಮಗೆ ಫಿಕ್ಸ್ಡ್ ಇನ್ಕಮ್ ಆಗಿ ಇಷ್ಟು % ಅಂತ ಹೇಳಿ ಕೊಡ್ತಾರೆ. ಮ್ಯೂಚುವಲ್ ಫಂಡ್ ಅಂದರೆ ಪಬ್ಲಿಕ್ ಹತ್ರ ದುಡ್ಡನ್ನ ತೊಗೊಂಡು ಮ್ಯೂಚುವಲ್ ಫಂಡ್ ತಮ್ಮ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಮೂಲಕ ಒಬ್ಬ ಫಂಡ್ ಮ್ಯಾನೇಜರ್ನ ಇಟ್ಟು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಸ್ತಾರೆ. ಡಿರೈವೇಟಿವ್ಸ್ ಅಂದರೆ ಏನಿಲ್ಲ, ಈಕ್ವಿಟಿ ಮಾರ್ಕೆಟ್ನ ಒಂದು ಕಾಂಟ್ರಾಕ್ಟ್, ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಕಾಂಟ್ರಾಕ್ಟ್ ಅಂತ ಏನಂತೀವಿ, ಅದನ್ನ ಡಿರೈವೇಟಿವ್ಸ್ ಅಂತೀವಿ. FNO ಮಾರ್ಕೆಟ್ ಅಂತಲೂ ಅಂತಾರೆ ಇದಕ್ಕೆ. ಐದನೇದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಇದು ಏನಿಲ್ಲ, ಇದು ಒಂಥರ ಮ್ಯೂಚುವಲ್ ಫಂಡ್. ಇದು ಈಕ್ವಿಟಿ ಮಾರ್ಕೆಟಲ್ಲಿ ಆ್ಯಸ್ ಎ ಸ್ಟಾಕ್ ಟ್ರೇಡ್ ಆಗುತ್ತೆ, ಒಂದು ಸ್ಟಾಕ್ನ ರೀತಿ ಟ್ರೇಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ETFs, ಗೋಲ್ಡ್ ETFs ಹಾಗೂ ಇಂಡೆಕ್ಸ್ ETFs. IPO ಅಂದರೆ ಇನ್ನೇನಿಲ್ಲ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೆ ಪಬ್ಲಿಕ್ ಲಿಸ್ಟೆಡ್ ಕಂಪನಿ ಮೊದಲ ಬಾರಿಗೆ ತಮ್ಮ ಶೇರ್ಸ್ನ ಪಬ್ಲಿಕ್ಕಿಗೆ ಆಫರ್ ಮಾಡೋಕ್ಕಂತ ಯೂಸ್ ಮಾಡೋದು, ಇದು IPO ಮಾರ್ಕೆಟ್ ಅಂತೀವಿ. ಕೀ ಇಂಡೈಸಸ್ ಅಂದರೆ ಮೇನ್ ಇಂಡೆಕ್ಸ್ ಯಾವುದು ಅಂದರೆ ಸೆನ್ಸೆಕ್ಸ್.
ಸೆನ್ಸೆಕ್ಸಲ್ಲಿ 30 ಕಂಪ್ನಿಗಳ ಸಮೂಹದ ಒಂದು ಇಂಡೆಕ್ಸನ್ನು ಮಾಡಿದ್ದಾರೆ. ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗುತ್ತೆ. 30 ಮಾರ್ಕೆಟ್ ಕ್ಯಾಪ್, ಲಾರ್ಜ್ ಕ್ಯಾಪ್ 30 ಮಾರ್ಕೆಟ್ ಕ್ಯಾಪ್ನ ಸ್ಟಾಕ್ಸ್ ಇದರಲ್ಲಿ ಸೇರಿರುತ್ತೆ. ಎರಡನೇದು ನಿಫ್ಟಿ 50 ಅಂದರೆ 50 ಕಂಪ್ನಿಗಳ ಸಮೂಹಕ್ಕೆ ನಿಫ್ಟಿ 50 ಅಂತೀವಿ. ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗುತ್ತೆ. ಇದರಲ್ಲಿ ಐ ಲಿಕ್ವಿಡಿಟಿ ಸ್ಟಾಕ್ಸ್ ಅದರಲ್ಲಿ ನಿಫ್ಟಿ 50 ಇರುತ್ತೆ. ಸೆಕ್ಟ್ರಲ್ ಸ್ಟಾಕ್ಸ್ ಅಂದರೆ ಒಂದು ಸೆಕ್ಟರ್ನ ಮೇನ್ ಆಗಿ ಇಟ್ಕೊಂಡು ಆ ಸೆಕ್ಟ್ರಲ್ಲಿರುವ ಮೇನ್ ಕ್ಯಾಪಿಟಲ್ ಕಂಪ್ನೀಸ್ನ ಆ್ಯಡ್ ಮಾಡಿರ್ತಾರೆ. ಅಂದರೆ ಬ್ಯಾಂಕ್ ನಿಫ್ಟಿ, ನಿಫ್ಟಿ IT, ನಿಫ್ಟಿ ಫಾರ್ಮಾ, ನಿಫ್ಟಿ ಆಟೋ. ಬ್ಯಾಂಕ್ ನಿಫ್ಟಿಲಿ 12 ಬ್ಯಾಂಕ್ ಸ್ಟಾಕ್ಸ್ನ ಸೇರಿಸಿ ಒಂದು ಸಮೂಹ ಮಾಡಿ ಇಂಡೆಕ್ಸ್ ಮಾಡಿದ್ದಾರೆ. ಅದನ್ನ ಬ್ಯಾಂಕ್ ನಿಫ್ಟಿ ಅಂತ ಕರೀತಾರೆ. ಮಾರ್ಕೆಟ್ ಟೈಮಿಂಗ್ಸ್ ಹಾಗೂ ಸೆಷನ್ಸ್. ಮಾರ್ಕೆಟಲ್ಲಿ 3 ಸೆಷನಲ್ಲಿ ಟ್ರೇಡ್ ಆಗುತ್ತೆ. ಒಂದು ಪ್ರೀ ಮಾರ್ಕೆಟ್ ಓಪನಿಂಗ್ ಸೆಷನ್, ಇದು 9 ಗಂಟೆಯಿಂದ 9:15 AM ತನಕ ನಡೆಯುತ್ತೆ. ಇದರಲ್ಲಿ ಹಿಂದಿನ ದಿವಸ ಆಫ್ಟರ್ ಮಾರ್ಕೆಟ್ ಆರ್ಡರ್ಸ್ ಏನು ಹಾಕಿರ್ತಾರಲ್ಲ ಅದರ ಸೆಟ್ಲ್ಮೆಂಟ್ ನಡೆಯುತ್ತೆ. ಮಾಮೂಲಿ ನೆಕ್ಸ್ಟ್ ಬಂದು ನಾರ್ಮಲ್ ಟ್ರೇಡಿಂಗ್ ಸೆಷನ್, ಇದು 9:15 AM ಇಂದ 3:30 PM ತನಕ ನಡೆಯುತ್ತೆ. 6.25 ಗಂಟೆ ನಡೆಯುತ್ತೆ. ಇದರಲ್ಲಿ ನೀವು ಯಾವ ಶೇರ್ಸ್ ಬೇಕಾದ್ರೂ ತೊಗೊಬೋದು, ಮಾರ್ಬೋದು. ಡಿರೈವೇಟಿವ್ಸ್, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಯಾವ ಟ್ರೇಡಿಂಗ್ ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟ್ ಬರೋದು ಪೋಸ್ಟ್ ಮಾರ್ಕೆಟ್ ಸೆಷನ್ಸ್, 3:40ರಿಂದ 4 ಗಂಟೆ ತನಕ ಇರುತ್ತೆ. ಹಾಗೂ ಶುಕ್ರವಾರದಿಂದ ಸೋಮವಾರ ತನಕ ಮಾರ್ಕೆಟ್ ಇರುತ್ತೆ. ಶನಿವಾರ ಭಾನುವಾರ ಮಾರ್ಕೆಟ್ ರಜೆ ಇರುತ್ತೆ. ಹಾಗೂ ಎಲ್ಲ ಹಾಲಿಡೇಸಲ್ಲೂ ರಜೆ ಇರುತ್ತೆ. ನಿಫ್ಟಿ 50ಯ ರೆಗ್ಯುಲೇಟರಿ ಬಾಡೀಸ್ ಅಂದರೆ ಸ್ಟಾಕ್ ಮಾರ್ಕೆಟ್ನ ಯಾರ್ಯಾರು ಬಾಡಿ ರೆಗ್ಯುಲೇಟ್ ಮಾಡುತ್ತೆ ಅಂದರೆ ಅದಕ್ಕೆ ಸೆಬಿ, SCBI, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು 1988ರಲ್ಲಿ ಪ್ರಾರಂಭ ಆಯಿತು. ಇದರ ಆಫೀಸ್ ಮುಂಬೈಲಿದೆ. ಇದು ಎಲ್ಲ ಪಬ್ಲಿಕ್ ಲಿಸ್ಟೆಡ್ ಕಂಪ್ನೀಸ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಬ್ರೋಕರೇಜ್ ಫರ್ಮ್ಸ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಹಾಗೂ ಇನ್ವೆಸ್ಟರ್ಸ್ಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡುತ್ತೆ. ನೆಕ್ಸ್ಟ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು 1935ರಲ್ಲಿ ಕೋಲ್ಕತ್ತಾದಲ್ಲಿ ಸ್ಟಾರ್ಟ್ ಆಯಿತು. ಆದರೆ ಈಗ ಮುಂಬೈಯಲ್ಲಿ ಮೇನ್ ಆಫೀಸ್ ಆಗಿದೆ. ಇದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 ಆದಮೇಲೆ ಈ ಆ್ಯಕ್ಟ್ನ ಮೇಲೆ ಸ್ಟಾರ್ಟ್ ಮಾಡಿದ್ರು. ಇದು ಎಲ್ಲ ಬ್ಯಾಂಕಿಂಗ್ ಸ್ಟಾಕ್ಸ್, NBFC ಸ್ಟಾಕ್ಸ್, NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಅಸೆಟ್ಸ್ ಹಾಗೂ ಸ್ಮಾಲ್ ಬ್ಯಾಂಕಿಂಗ್ ಸ್ಟಾಕ್ಸ್ ಎಲ್ಲದನ್ನು ರೆಗ್ಯುಲೇಟ್ ಮಾಡೋಕ್ಕೆ RBI ಇದೆ. ಮೂರನೇದಾಗಿ NSDL ಮತ್ತು CDSL. ಇವೇನಂದರೆ ಡೆಪಾಸಿಟ್ರಿ ಲಿಮಿಟೆಡ್ ಕಂಪ್ನಿಗಳು. ನೀವು ಯಾವುದೇ ಶೇರ್ಸ್ನ ತೊಗೊತೀರಲ್ಲ ಅದನ್ನ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಈ CDSL ಅಥವಾ NSDL ಇದು ಯಾವುದಾದ್ರು ಒಂದರಲ್ಲಿ ನಿಮ್ಮ ಹೆಸರಲ್ಲಿ ಒಂದು DG ಲಾಕರ್ ಅಂತ ಮಾಡಿ ಅದರಲ್ಲಿ ಸ್ಟೋರ್ ಮಾಡಿರುತ್ತಾರೆ. ಈ ಎಲೆಕ್ಟ್ರಾನಿಕ್ ಫಾರ್ಮ್ನ ಶೇರ್ಸ್ನ ನೀವು ಯಾವಾಗ ಮಾರ್ತಿರೋ ಆವಾಗ ಇದು ಮತ್ತೆ ಎಕ್ಸ್ಚೇಂಜಿಗೆ ಬಂದು ಅಲ್ಲಿ ಮಾರಾಟ ಆಗುತ್ತೆ. ವಿವಿಧ ಬಗೆಯ ಟ್ಯಾಕ್ಸಸ್. ನಾವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಅದರಲ್ಲಿ ಟ್ಯಾಕ್ಸ್ ಇದೆಯಾ ಅಂತ ಕೇಳ್ತಾರೆ. ಹೌದು, ಟ್ಯಾಕ್ಸ್ ಇದೆ. ಅದರಲ್ಲಿ 3 ಥರ ಟ್ಯಾಕ್ಸ್ ಬರುತ್ತೆ. ಒಂದು STCG ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್. ಇದು ಏನಂದರೆ 1 ವರ್ಷದ ಒಳಗೆ ನೀವು ಯಾವುದೇ ಶೇರ್ಸ್, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿರೋ ಲಾಭದಲ್ಲಿ 15% ಟ್ಯಾಕ್ಸ್ ಬೀಳುತ್ತೆ. ಎರಡನೇದು ಲಾಂಗ್ ಟರ್ಮ್ ಗೇನ್ ಟ್ಯಾಕ್ಸ್, LTCG. ಇದು ಏನಂದರೆ ಲಾಂಗ್ ಟರ್ಮ್ ಅಂದರೆ 1 ವರ್ಷ ಆದಮೇಲೆ ನೀವು ಯಾವುದೇ ಶೇರ್ಸಿಂದ ಬರುವ ಲಾಭ 1 ಲಕ್ಷ ಮೀರಿದರೆ ನಿಮಗೆ 10% ಟ್ಯಾಕ್ಸ್ ಬರುತ್ತೆ. ಮೂರನೇದು ಡಿವಿಡೆಂಟ್ ಟ್ಯಾಕ್ಸ್. ಇದು ಡಿವಿಡೆಂಟ್ ನಿಮಗೆ ಕಂಪ್ನಿಯಿಂದ ಸಿಗುತ್ತಲ್ವ, ಅದರ ಮೇಲೆ ಯಾವುದಾದ್ರು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಅನುಸಾರ ನಿಮಗೆ ಟ್ಯಾಕ್ಸ್ ಇದ್ದರೆ ಟ್ಯಾಕ್ಸ್ ಸೇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರೋ ಎಲ್ಲ ವಿಡಿಯೋನ ನೋಡಿ. ಹಾಗೂ ಈ ಡಿಸ್ಕ್ರಿಪ್ಷನಲ್ಲಿ ನಾನು ಡಿಮ್ಯಾಟ್ ಅಕೌಂಟ್ನ ಲಿಂಕ್ ಕೊಟ್ಟಿದ್ದೀನಿ. ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಫ್ರೀಯಾಗಿ ಆ ಲಿಂಕಲ್ಲಿ ಓಪನ್ ಮಾಡ್ಕೊಳ್ಳಿ.